ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಕಳಸಕ್ಕೆ ಸೀರೆಯನ್ನ ಈಸಿಯಾಗಿ ಯಾವ ರೀತಿ ಉಡಿಸೋದು ಅನ್ನೋ ಒಂದು ವಿಧಾನವನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಉಡಿಸೋದು ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆರ್ಗಿನ ಭಾಗ ಇದೆಯಲ್ಲ, ಆ ಕಡೆಯಿಂದ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನೆರಿಗೆಗಳಾದ್ಮೇಲೆ ಅಲ್ಲಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ಕಡೆ ರೈಟ್ ಸೈಡಿನ ಎಡ್ಜು ಹಾಗೇನೆ ಲೆಫ್ಟ್ ಸೈಡಿನ ಎಡ್ಜ್ ಅಲ್ಲಿ ಇರ್ತಕ್ಕಂತಹ ನೆರಿಗೆಗಳನ್ನು ಕೂಡ ಈ ತರ ಸರಿ ಮಾಡ್ಕೊಂಡು ನಾವು ಅಲ್ಲಿಗೆ ಕ್ಲಿಪ್ ಗಳನ್ನ ಹಾಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಮಾಡ್ಕೊಂಡು ಕ್ಲಿಪ್ ಹಾಕೊಳ್ತೀವಿ ಅಂದ್ರೆ ಕೆಲವು ನೆರಿಗೆಗಳು ಬಿಟ್ಟೋಗ್ತವೆ. ಹಾಗಾಗಿ ಒಂದು 10 ನೆರಿಗೆ ಆದ ತಕ್ಷಣನೇ ಈ ತರ ಕ್ಲಿಪ್ ಗಳನ್ನ ಹಾಕೊಳ್ತಾ ನಾವು ನೆಕ್ಸ್ಟ್ ನೆರಿಗೆಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾನಿಲ್ಲಿ 10 ನೆರಿಗೆಗಳಾದ್ಮೇಲೆ ರೈಟ್ ಸೈಡು ಹಾಗೇನೆ ಲೆಫ್ಟ್ ಸೈಡು ಮತ್ತೆ ಮಿಡಲ್ ಅಲ್ಲಿ ಕ್ಲಿಪ್ ನ ಹಾಕೊಂಡಿದ್ದೆ. ನೆಕ್ಸ್ಟ್ ಉಳಿದಿರುವಂತಹ ನೆರಿಗೆಗಳನ್ನು ಮಾಡಿಕೊಂಡು ನಾನಿಲ್ಲಿ ಇವಾಗ ಟೋಟಲ್ ಆಗಿ ಎಷ್ಟು ನೆರಿಗೆ ಇದಾವೆ ಅವೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ನಾನು ಇವಾಗ ಒಂದೊಂದೇ ಕ್ಲಿಪ್ ಗಳನ್ನ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ನೋಡಿ ಇವಾಗ ಮಿಡಲ್ ಅಲ್ಲೂ ಕೂಡ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ನೆರಿಗೆ ಮಿಸ್ ಆದ್ರೆ ಪುನಃ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಕೌಂಟ್ ಮಾಡ್ಕೊಂಡೇ ಮಾಡಿದ್ರು ಪರವಾಗಿಲ್ಲ, ಬಟ್ ನೆರಿಗೆಗಳಂತೂ ಮಿಸ್ ಮಾಡಬೇಡಿ. ನೋಡಿ ಇವಾಗ ನಾನು ಇಲ್ಲಿ ಟೋಟಲ್ ಆಗಿ 20 ನೆರಿಗೆಗಳಾಗಿದೆ. 20 ನೆರಿಗೆಗಳಾದ್ಮೇಲೆ ನೋಡಿ ಈ ತರ ಕರೆಕ್ಟ್ ಆಗಿ ಮಧ್ಯಕ್ಕೆ ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವಲ್ ಆಗಿ ಬರೋ ತರ ಮಾಡಿ ಮಧ್ಯಕ್ಕೆ ನಾವು ಈ ತರ ಫೋಲ್ಡ್ ಮಾಡ್ಕೊಂಡು ನೋಡಿ ಇದಿಷ್ಟು ಕೂಡ ಸೆರ್ಗಿನ ಭಾಗ. ಸೆರ್ಗಿಗೆ ಒಂದು ಮಾರ ಆಗೋಷ್ಟು ಬಿಟ್ಕೊಂಡು ಸಾಕಾಗುತ್ತೆ. ನೋಡಿ ಇವಾಗ ಸೆರ್ಗನ್ನ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ 3 ನೆರಿಗೆಗಳು ಇದರಲ್ಲಿ ಬರ್ತಾ ಇದೆ ಸೆರ್ಗನ್ ಭಾಗದಲ್ಲಿ. ನೋಡಿ ಇವಾಗ ಈ ತರ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಲ್ಲಿ ನಾವು ಈ ತರ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಸೆರ್ಗನ್ನ ಮಾಡಾದ್ಮೇಲೆ ಒಂದು 3 ರಿಂದ 4 ಕಡೆ ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರಾಗಿ ಒಂದು ಮಾರ ಆಗೋಷ್ಟು ಸೆರ್ಗಿನ ಭಾಗವನ್ನ ಬಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಒಂದು 3 ರಿಂದ 4 ಕಡೆ ನಾನಿಲ್ಲಿ ಸೆರ್ಗುನು ಕೂಡ ಮಾಡಿ ಸೇಫ್ಟಿ ಪಿನ್ ಇಂದ ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಕಂಪ್ಲೀಟ್ ಆಗಿ ನಾನು ಎಷ್ಟು ಸೆರ್ಗಿನ ಭಾಗನ ಬಿಟ್ಕೊಂಡಿದ್ದೆ ಅಷ್ಟಕ್ಕೂ ಕೂಡ ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿ ಸುಮಾರಾಗಿ ಒಂದು ಮಾರ ಆಗುವಷ್ಟು ನಾನಿಲ್ಲಿ ಸೆರ್ಗಿನ ಭಾಗವನ್ನ ಬಿಟ್ಕೊಂಡಿದ್ದೆ. ಇವಾಗ ಕಂಪ್ಲೀಟ್ ಆಗಿ ನೆರಿಗೆ ಮತ್ತೆ ಸೆರ್ಗು ಎರಡು ಕೂಡ ರೆಡಿ ಆಗಿದೆ. ಇವಾಗ ನಾವು ಬ್ಲೌಸ್ ಪೀಸ್ ನ ರೆಡಿ ಮಾಡ್ಕೋಬೇಕಾಗುತ್ತೆ. ಲಕ್ಷ್ಮಿಯ ಕೈಗಳಿಗೆ ನಾವು ಬ್ಲೌಸ್ ಪೀಸ್ ನ ಅಲಂಕಾರ ಮಾಡ್ಬೇಕಲ್ಲ, ಹಾಗಾಗಿ ನಾನಿಲ್ಲಿ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ನೋಡಿ ಇವಾಗ ಲಕ್ಷ್ಮಿಯ ಕೈಗಳಿದೆಯಲ್ಲ, ಅದಕ್ಕೆ ಈ ತರ ದಾರನ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಪೀಸ್ ನ ಕರೆಕ್ಟ್ ಆಗಿ ಬಾರ್ಡರ್ ಯಾವ ಕಡೆ ಇದೆ ಅದಕ್ಕೆ ಮಧ್ಯಕ್ಕೆ ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟೋಟಲ್ ಆಗಿ 4 ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಜೋಡಿಸ್ಕೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡೂ ಸೈಡು ಕೂಡ ಇಲ್ಲಿ ಬಾರ್ಡರ್ ಇದೆ. ಇವಾಗ ಲಕ್ಷ್ಮಿಯ ಕೈಗಳಿಗೆ ನಾವು ಈ ಬಾರ್ಡರ್ ನ ಜೋಡಿಸಬೇಕಾಗುತ್ತೆ. ನೋಡಿ ಈ ತರ ಟೈಟ್ ಆಗಿ ಹಿಡಿದು ನಾವು ಜೋಡಿಸ್ಬಿಟ್ಟು ಒಂದು 3 ಗುಂಡ್ ಪಿನ್ ಗಳನ್ನ ಹಾಕೋಬೇಕಾಗುತ್ತೆ. ಅಲ್ಲಿ ಟೈಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು 3 ಗುಂಡ್ ಪಿನ್ ಗಳನ್ನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಬಾರ್ಡ್ರು ಕರೆಕ್ಟ್ ಆಗಿ ಲಕ್ಷ್ಮಿಯ ಕೈಗಳಿಗೆ ಬರಬೇಕು, ಆ ರೀತಿನಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಸೈಡನ್ನು ಕೂಡ ಅಷ್ಟೇನೆ. ನೋಡಿ ಈ ತರ ಯಾವ ಕಡೆ ಬ್ಲೌಸ್ ಓಪನ್ ಇರುತ್ತೆ ನೋಡಿ ಅದು ಒಳಗಡೆ ಹೋಗ್ಬೇಕು, ಆ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಈ ತರ ಟೈಟ್ ಆಗಿ ಜೋಡಿಸ್ಕೊಂಡು ನಾವು ಒಂದು 3 ಗುಂಡ್ ಪಿನ್ ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ಪೀಸ್ ಬಾರ್ಡ್ರನ್ನ ಕರೆಕ್ಟ್ ಆಗಿ ಕೈಗಳಿಗೆ ಜೋಡಿಸ್ಕೊಳ್ಳುವಾಗ ಟೈಟ್ ಆಗಿ ನಾವು ಜೋಡಿಸಿ ಗುಂಡ್ ಪಿನ್ ನ ಹಾಕ್ಬೇಕಾಗುತ್ತೆ. ಇಲ್ಲಾಂದ್ರೆ ಲೂಸ್ ಆಗುತ್ತೆ. ಗುಂಡ್ ಪಿನ್ ಹಾಕಿದ್ರು ನಾವು ಟೈಟ್ ಆಗಿ ಹಿಡಿದು ಹಾಕಿಲ್ಲ ಅಂತ ಹೇಳಿದ್ರೆ ಬಟ್ಟೆ ಲೂಸ್ ಆಗುತ್ತೆ. ನೋಡಿ ಇವಾಗ ಕೈಗಳು ಕೂಡ ರೆಡಿ ಆಗಿದೆ. ಈ ಕಡೆ ಸೀರೆ ಸೆರ್ಗು ಹಾಗೇನೆ ನೆರಿಗೆ ಕೂಡ ರೆಡಿ ಆಗಿದೆ. ಇವಾಗ ಉಡ್ಸೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಒಂದು ಪೀಠನ ಇಟ್ಟು ಅದ್ರ ಮೇಲೆ ಒಂದು ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ. ಅದಕ್ಕೆ ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿ ಅಥವಾ ಗೋಧಿ ಯಾವ್ದಾದ್ರೂ ಕೂಡ ಧಾನ್ಯಗಳನ್ನ ಹಾಕೋಬಹುದು. ನಾನಿಲ್ಲಿ ಅಕ್ಕಿನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವು ನೆರಿಗೆನ ಮಾಡ್ಕೊಂಡಿದೀವಲ್ಲ, ಅದನ್ನ ಆ ಬಾಕ್ಸಿನ ಹಿಂಬದಿಯಿಂದ ತಗೊಂಡ್ ಬಂದು ಎರಡೂ ಸೈಡು ಕೂಡ ಈಕ್ವಲ್ ಆಗಿ ನೆರಿಗೆಗಳು ಬರೋ ತರ ಮಾಡ್ಬಿಟ್ಟು ಒಂದು ದೊಡ್ಡ ಸೇಫ್ಟಿ ಪಿನ್ನ ತಗೊಂಡು ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಸೇರಿಸಿ ನೀವು ಪಿನ್ ಹಾಕೋಬೇಕಾಗುತ್ತೆ. ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗದೆ ಇರೋ ರೀತಿ ನೀವು ಕರೆಕ್ಟ್ ಆಗಿ ಸೇರಿಸಿ ಪಿನ್ ಹಾಕೋಬೇಕಾಗುತ್ತೆ. ಪಿನ್ನನ್ನು ಕೂಡ ಹಾಕೊಂಡಿದ್ದಾದ್ಮೇಲೆ ಈ ಕಡೆ ನೆರಿಗೆಗಳನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದೇನು ಅಂತ ಹೇಳಿದ್ರೆ, ಈ ತರ ನೆರಿಗೆಗಳನ್ನ ಮಾಡ್ಕೊಳ್ತಿರಲ್ಲ ಅವಾಗ ಸ್ವಲ್ಪ ಐರನ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಈ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಬೋದು. ನಾನಿಲ್ಲಿ ಐರನ್ ಮಾಡ್ಕೊಂಡಿಲ್ಲ.
ನೋಡಿ ಆದ್ರೂ ಕೂಡ ಚೆನ್ನಾಗಿ ನೆರಿಗೆಗಳು ಬರ್ತಾ ಇದೆ. ಈ ಎಡ್ಜಸ್ ಇದೆಯಲ್ಲ, ಬಲ್ಗಡೆ ಮತ್ತೆ ಎಡಗಡೆ ಸೈಡಿನ ಎಡ್ಜಸ್ ಇದೆಯಲ್ಲ, ಅಲ್ಲಿ ನೆರಿಗೆಗಳಿದಾವಲ್ಲ, ಅಲ್ಲಿಗೆ ಒಂದೊಂದು ಗುಂಡ್ ಪಿನ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬಹುದು. ನೋಡ್ತಿದ್ದೀರಲ್ಲ, ನಾನು ಇಲ್ಲಿ ಒಂದು 2 ರಿಂದ 3 ನೆರಿಗೆಗಳನ್ನ ಹಿಡಿದು ಒಂದೊಂದು ಗುಂಡ್ ಪಿನ್ ಗಳನ್ನ ಹಾಕೊಂಡಿದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ನೆರಿಗೆಗಳು ಕೂರುತ್ತೆ. ಅಥವಾ ನೀವು ನೆರಿಗೆಗಳಿಗೆ ಗುಂಡ್ ಪಿನ್ ಗಳನ್ನ ಯೂಸ್ ಮಾಡಲ್ಲ ಅಂದವರು ನೆರಿಗೆ ಹಾಗೇನೆ ಸೆರ್ಗುನ ಮಾಡ್ಕೊಳ್ತಿರಲ್ಲ, ಅವಾಗ ಚೆನ್ನಾಗಿ ಐರನ್ ಮಾಡ್ಕೊಂಡ್ರು ಕೂಡ ನೆರಿಗೆಗಳನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ಕಡೆ ನಾನಿಲ್ಲಿ ಒಂದು ಬಿಂದಿಗೆನ ಇಟ್ಟಿದ್ದೀನಿ. ಬಿಂದಿಗೆನಲ್ಲೂ ಕೂಡ ನಾನಿಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಲಕ್ಷ್ಮಿಯ ಒಂದು ಕಳಸಕ್ಕೆ ನಾನಿಲ್ಲಿ ಕೈಗಳನ್ನ ಕಟ್ಕೊಳ್ತಾ ಇದ್ದೀನಿ. ಮೊದಲೇ ಹಸಿ ನೂಲಿಂದ ನಾನಿಲ್ಲಿ ಕಟ್ಕೊಂಡಿದ್ದೀನಲ್ಲ, ಅದನ್ನ ನಾನಿಲ್ಲಿ ಆ ಒಂದು ಸ್ಟಿಕ್ಗೆ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ. ಎರಡೂ ಸೈಡಲ್ಲೂ ಕೂಡ ನಾವು ಗಟ್ಟಿಯಾಗಿ ಕಟ್ಕೋಬೇಕು, ಇಲ್ಲಾಂದ್ರೆ ಕೈಗಳು ಸರಿಯಾಗಿ ಕೂರಲ್ಲ. ನೋಡಿ, ಈ ತರ ಹಸಿ ನೂಲ್ ಕಟ್ಕೊಂಡಿದ್ನಲ್ಲ, ಅದರಲ್ಲಿ ಈ ತರ ಗಟ್ಟಿಯಾಗಿ ಕಟ್ಕೊಂಡು ಬ್ಲೌಸ್ ಪೀಸ್ ಇದೆಯಲ್ಲ, ಅದನ್ನ ಈ ತರ ಸ್ಟಿಕ್ಗೆ ನಾನಿಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಉಳ್ದಿರುವಂತ ಕ್ಲಾತ್ ಇದೆಯಲ್ಲ, ಅದನ್ನ ಮುಂದೆಯಿಂದ ಕಳಸದ ಮುಂಭಾಗದಲ್ಲಿ ತಗೊಂಡ್ ಬಂದು ಹಿಂದೆ ನಾನಿಲ್ಲಿ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆರ್ಗಿದೆಯಲ್ಲ, ಸೆರ್ಗನ್ನ ಲಕ್ಷ್ಮಿಯ ಬಲಭಾಗದ ಭುಜದಿಂದ ತಗೊಂಡು ಎಡಭಾಗದ ಭುಜಕ್ಕೆ ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕ್ಬೇಕಾಗುತ್ತೆ. ನೋಡಿ, ಈ ತರ ವಿ ಶೇಪ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಹಾಕೋಬಹುದು, ಬಟ್ ಈ ರೀತಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ತರ ಸ್ವಲ್ಪ ವಿ ಶೇಪ್ ಮಾಡಿಬಿಟ್ಟು ನಾವು ಅಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡಿರ್ತೀವಲ್ಲ, ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಸೆರ್ಗನ್ನ ಸ್ಪ್ರೆಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ತರ ಒಂದು 3 ನೆರಿಗೆಗಳನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮಧ್ಯಕ್ಕೆ ನಾನಿಲ್ಲಿ ಹಸಿ ನೂಲಿಂದ ಟೈಟ್ ಆಗಿ ಕಟ್ಕೊಂಡಿದ್ದೀನಿ. ಹಾಗೇನೆ ಡಾಬು ಕೂಡ ಕಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಲಕ್ಷ್ಮಿ ಅಲಂಕಾರ ಪ್ರಿಯೆ, ನಾವೆಷ್ಟು ಅಲಂಕಾರ ಮಾಡಿದ್ರು ಕೂಡ ಅದಕ್ಕೆ ಕಡಿಮೆನೆ ಅನ್ಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯ ಕಳಸಕ್ಕೆ 3 ವಿಳ್ಯದೆಲೆಗಳನ್ನ ಇಟ್ಟು ಅದ್ರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖ ಸೀರೆಯನ್ನ ಕಟ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರುವಂತಹ ಲಕ್ಷ್ಮಿಯ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಹಾಗೇನೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. Thank you so much for watching.